ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಸಾಕ್ಷ್ಯ ಮೀಡಿಯಾ ಯೂಟ್ಯೂಬ್ ಚಾನಲ್. ಸೊ ಇದೀಗ ಬಿಗ್ ಬಾಸ್ ಸೀಸನ್ 11 ಕಾರ್ಯಕ್ರಮವು ಇನ್ನೇನು ಕೆಲವೇ ದಿನಗಳಲ್ಲಿ ಆರಂಭವಾಗ್ತಾ ಇದೆ. ಇನ್ನು ಈ ಬಾರಿ ಬಿಗ್ ಬಾಸ್ನ ಮನೆಗೆ ಯಾರೆಲ್ಲ ಸ್ಪರ್ಧಿಗಳು ಬರ್ತಾರೆ ಎಂಬ ಚರ್ಚೆಗಳು ಕೂಡ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಕೇಳಿ ಬರ್ತಾ ಇದೆ. ಇನ್ನು ಪ್ರತಿ ಸೀಸನ್ನಲ್ಲಿ ಒಬ್ಬರಲ್ಲ ಒಬ್ಬರು ಪತ್ರಕರ್ತರು ಅಥವಾ ನ್ಯೂಸ್ ಆ್ಯಂಕರ್ಗಳು ಬಿಗ್ ಬಾಸ್ನ ಮನೆಯೊಳಗೆ ಬರೋದು ಕಾಮನ್. ಸೊ ಅವರಲ್ಲಿ ಒಂದಿಷ್ಟು ನ್ಯೂಸ್ ಆ್ಯಂಕರ್ಗಳ ಹೆಸರುಗಳು ಕೂಡ ಇದೀಗ ಕೇಳಿ ಬರ್ತಾ ಇದೆ. ಸೊ ಯಾರ್ಯಾರು ಬಿಗ್ ಬಾಸ್ನ ಮನೆಗೆ ಬರ್ತಾರೆ ಅಂತ ಕಂಪ್ಲೀಟ್ ಮಾಹಿತಿ ಒಂದು ವಿಡಿಯೋದಲ್ಲಿ ಸಿಗುತ್ತೆ. ಸ್ಕಿಪ್ ಮಾಡದಂತೆ ವಿಡಿಯೋನ ನೀವು ಪೂರ್ತಿಯಾಗಿ ನೋಡ್ರಿ, ಹಾಗೂ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ನೀವು ವಿಡಿಯೋನ ಲೈಕ್ ಮಾಡಿ, ಯಾಕಂತಂದರೆ ನಿಮ್ಮಿಂದ ಒಂದು ಲೈಕನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಇನ್ನು ಈ ಬಾರಿಯ ಬಿಗ್ ಬಾಸ್ ಸೀಸನ್ 11 ಕಾರ್ಯಕ್ರಮವು ಸೆಪ್ಟೆಂಬರ್ನ 28 ಅಥವಾ 29ನೇ ತಾರೀಕಿನಂದು ಆರಂಭವಾಗ್ತಾ ಇದೆ ಅಂತ ಒಂದು ಮಾಹಿತಿ ಇದೀಗ ತಿಳಿದು ಬಂದಿದೆ. ಇನ್ನು ತುಂಬ ಕಡೆ ಚರ್ಚೆ ಆಗ್ತಾ ಇರೋದು ಈ ಬಾರಿಯ ನಿರೂಪಕರು ಯಾರು ಅಂತ. ಇವಾಗ ಬಂದಿರುವಂತಹ ಒಂದು ಅಪ್ಡೇಟ್ನ ಪ್ರಕಾರ ಈ ಬಾರಿಯೂ ಕೂಡ ಕಿಚ್ಚ ಸುದೀಪ್ ರವರೇ ಬಿಗ್ ಬಾಸ್ನ ನಿರೂಪಣೆ ಮಾಡ್ತಾ ಇದ್ದಾರೆ ಅಂತ ಒಂದು ಮಾಹಿತಿ ತಿಳಿದು ಬಂದಿದೆ. ಇನ್ನು ಪ್ರತಿ ಸೀಸನ್ನಲ್ಲಿ ಒಬ್ಬರಲ್ಲ ಒಬ್ಬರು ಪತ್ರಕರ್ತರು ಅಥವಾ ನ್ಯೂಸ್ ಆ್ಯಂಕರ್ಗಳು ಬಿಗ್ ಬಾಸ್ನ ಮನೆಯೊಳಗೆ ಬರೋದು ಕಾಮನ್ ಆಗಿದೆ. ಇನ್ನು ಈ ಹಿಂದೆ ಆ್ಯಂಕರ್ ಕಮ್ ಪತ್ರಕರ್ತರಾದಂತಹ ರೆಹಮಾನ್, ಶೀತಲ್ ಶೆಟ್ಟಿ, ಸೋಮಣ್ಣ ಮಾಚಿಮಾಡ್, ಕಿರಿಕೀರ್ತಿ, ರವಿ ಬೆಳಗೆರೆ, ಭಾವನಾ ಬೆಳಗೆರೆ, ಚಕ್ರವರ್ತಿ ಚಂದ್ರಚೂಡ್ ಹಾಗೂ ಗೌರೀಶ್ ಅಕ್ಕಿಯರವರು ಈ ಹಿಂದಿನ ಸೀಸನ್ನಲ್ಲಿ ಬಿಗ್ ಬಾಸ್ನ ಮನೆಯೊಳಗೆ ಪ್ರವೇಶವನ್ನು ಮಾಡಿದ್ರು. ಅದೇ ರೀತಿ ಈ ಬಾರಿ ಬಿಗ್ ಬಾಸ್ ಸೀಸನ್ 11ನೇ ಕಾರ್ಯಕ್ರಮದಲ್ಲಿ ಯಾವ ಜರ್ನಲಿಸ್ಟ್ ಬರ್ತಾರೆ ಎಂಬ ಒಂದು ಚರ್ಚೆಗಳು ಕೂಡ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾ ಇದೆ. ಇನ್ನು ಪತ್ರಕರ್ತರ ಲಿಸ್ಟ್ನಲ್ಲಿ ಯಾರೆಲ್ಲ ಬಿಗ್ ಬಾಸ್ನ ಮನೆಗೆ ಬರ್ತಾರೆ ಎಂಬುದನ್ನು ಇದೀಗ ನೋಡ್ತಾ ಹೋದರೆ ಮೊದಲೇದಾಗಿ ಕೇಳಿ ಬರುತ್ತಿರುವಂತಹ ಒಂದು ಹೆಸರು ಬಂದ್ಬಿಟ್ಟು ಹರೀಶ್ ನಾಗರಾಜ್. ಖ್ಯಾತ ನ್ಯೂಸ್ ಆ್ಯಂಕರ್ ಆಗಿರುವಂಥ ಹರೀಶ್ ನಾಗರಾಜ್ ರವರು ಬಿಗ್ ಬಾಸ್ನ ಮನೆಯವರೆಗೆ ಬರ್ತಾರೆ ಎಂಬುವಂಥ ಒಂದು ಸುದ್ದಿ ಈ ಹಿಂದೆಲೂ ಕೂಡ ಕೇಳಿ ಬರ್ತಾ ಇತ್ತು. ಇನ್ನು ಜನಪ್ರಿಯ ಸುದ್ದಿ ವಾಹಿನಿಗಳಲ್ಲಿ ನಿರೂಪಕರಾಗಿ ಗುರುತಿಸಿಕೊಂಡಿರುವಂಥ ಹರೀಶ್ ರವರು 2 ಬಾರಿ ENBA ನ್ಯಾಷನಲ್ ಅವಾರ್ಡ್ ಅನ್ನು ಕೂಡ ಪಡೆದುಕೊಂಡಿದ್ರು. ಸದ್ಯ ಯಾವುದೇ ಸುದ್ದಿ ವಾಹಿನಿಗಳಲ್ಲಿ ಹರೀಶ್ ರವರು ಕಾಣಿಸಿಕೊಳ್ಳುತ್ತಿಲ್ಲ. ಹೀಗಾಗಿ ಇವರು ಬಿಗ್ ಬಾಸ್ನ ಮನೆಯೊಳಗೆ ಬರ್ತಾರೆ ಎಂಬುವಂತಹ ಒಂದು ಸುದ್ದಿಗಳು ಕೂಡ ಇದೀಗ ಕೇಳಿ ಬರ್ತಾ ಇದೆ. ಇನ್ನು ಎರಡನೇದಾಗಿ ನ್ಯೂಸ್ ಆ್ಯಂಕರ್ ಸುಕನ್ಯಾ. ಇತ್ತೀಚೆಗಷ್ಟೇ ಖ್ಯಾತ ಸುದ್ದಿ ವಾಹಿನಿಯಿಂದ ಸುಕನ್ಯರವರು ಹೊರಬಂದಿದ್ರು. ಕೆಲಸಕ್ಕೆ ರಾಜೀನಾಮೆಯನ್ನು ನೀಡಿರುವಂಥ ಸುಕನ್ಯರವರು ಈ ಬಾರಿಯ ಬಿಗ್ ಬಾಸ್ನ ಕಾರ್ಯಕ್ರಮಕ್ಕೆ ಬರ್ತಾರೆ ಎಂಬುವಂತಹ ಒಂದು ಸುದ್ದಿಗಳು ಕೂಡ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಕೇಳಿ ಬರ್ತಾ ಇದೆ. ಇನ್ನು ಮೂರನೇದಾಗಿ ರಾಧಾ ಹಿರೇಗೌಡರ್. ಫೈರ್ ಗ್ರೌಂಡ್ ಪತ್ರಕರ್ತೆಯಾಗಿರುವಂಥ ರಾಧಾ ಹಿರೇಗೌಡರವರು ಬಿಗ್ ಬಾಸ್ ಸೀಸನ್ 11ನೇ ಸ್ಪರ್ಧಿಯಾಗಿ ಬರ್ತಾರೆ ಎಂಬುವಂತಹ ಒಂದು ಸುದ್ದಿಗಳು ಕೂಡ ಇದೀಗ ಕೇಳಿ ಬರ್ತಾ ಇದೆ. ಇನ್ನು ಈ ಹಿಂದೆಲೂ ಕೂಡ ಹಲವು ಸೀಸನ್ಗಳಲ್ಲಿ ರಾಧಾ ಹಿರೇಗೌಡರವರ ಹೆಸರುಗಳು ಕೂಡ ಕೇಳಿ ಬಂದಿತ್ತು. ಆದರೆ ಈವರೆಗೆ ಬಿಗ್ ಬಾಸ್ನ ಮನೆಯೊಳಗೆ ರಾಧಾ ಹಿರೇಗೌಡರ್ ಬರಲಿಲ್ಲ. ಈ ಬಾರಿ ಬಿಗ್ ಬಾಸ್ನ ಮನೆಗೆ ಬರ್ತಾರೆ ಎಂಬುವಂಥ ಒಂದು ಸುದ್ದಿಗಳು ಕೂಡ ಇದೀಗ ಕೇಳಿ ಬರ್ತಾ ಇದೆ. ಪತ್ರಕರ್ತೆ ಸುಗುಣ. ದಶಕಗಳಿಂದ ಸಿನಿಮಾದ ಪತ್ರಕರ್ತೆಯಾಗಿ ಗುರುತಿಸಿಕೊಂಡಿರುವಂಥ ಸುಗುಣರವರು ಸಿನಿ ವಲಯದಲ್ಲಿ ಹಲವು ಹೆಸರನ್ನು ಮಾಡಿದ್ರು. ಇವರು ಕೂಡ ಈ ಬಾರಿಯ ಬಿಗ್ ಬಾಸ್ನ ಮನೆಯೊಳಗೆ ಬರ್ತಾರೆ ಎಂಬುವಂಥ ಒಂದು ಸುದ್ದಿಗಳು ಕೂಡ ಇದೀಗ ಕೇಳಿ ಬರ್ತಾ ಇದೆ. ಜಯಪ್ರಕಾಶ್ ಶೆಟ್ಟಿ. ದಶಕಗಳಿಂದ ಪತ್ರಿಕೋದ್ಯಮದಲ್ಲಿರುವಂತಹ ಜಯಪ್ರಕಾಶ್ ರವರು ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವೈರಲ್ ಆಗಿದ್ರು. ಜಯಪ್ರಕಾಶ್ ಶೆಟ್ಟಿರವರ ನಿರೂಪಣೆಯ ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ವೈರಲ್ ಕೂಡ ಆಗಿತ್ತು. ಈ ಬಾರಿಯ ಬಿಗ್ ಬಾಸ್ನ ಮನೆಯೊಳಗೆ ಜಯಪ್ರಕಾಶ್ ಶೆಟ್ಟಿರವರು ಬಂದರೆ ಚೆನ್ನಾಗಿರುತ್ತೆ ಅಂತ ಇದೀಗ ವೀಕ್ಷಕರು ಹೇಳ್ತಾ ಇದ್ದಾರೆ. ಅಜಿತ್ ಹನುಮಕ್ಕನವರ್. ಖ್ಯಾತ ಪತ್ರಕರ್ತ ನ್ಯೂಸ್ ಆ್ಯಂಕರ್ ಆಗಿರುವಂತಹ ಅಜಿತ್ ಹನುಮಕ್ಕನವರು ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಸದ್ದನ್ನು ಮಾಡಿದರು. ಇನ್ನು ಬಿಗ್ ಬಾಸ್ನ ಮನೆಯೊಳಗೆ ಅಜಿತ್ ಹನುಮಕ್ಕನವರು ಬರ್ತಾರೆ ಎಂಬುವಂತಹ ಒಂದು ಸುದ್ದಿ ಕೂಡ ಈ ಹಿಂದೆ ಕೇಳಿ ಬರ್ತಾ ಇತ್ತು. ಇನ್ನು ನಿಮ್ಮ ಪ್ರಕಾರ ನ್ಯೂಸ್ ಆ್ಯಂಕರ್ಗಳ ವಲಯದ ಮೂಲಕ ಯಾರು ಬರ್ತಾರೆ ಎಂಬುದನ್ನು ಕೂಡ ನೀವು ವೋಟ್ ಮಾಡಿ ತಿಳಿಸ್ಬೋದು. ಲಿಂಕನ್ನು ನಿಮಗೆ ಡಿಸ್ಕ್ರಿಪ್ಷನ್ಲಿ ಕೊಟ್ಟಿರ್ತೀನಿ. ಆ ಒಂದು ಆರ್ಟಿಕಲ್ಸನ್ನು ಕರೆಕ್ಟಾಗಿ ಓದ್ಕೊಳ್ಳಿ. ಅಲ್ಲಿ ನೀವು ವೋಟ್ ಮಾಡಿಯೂ ಕೂಡ ನಿಮ್ಮ ಒಂದು ಅಭಿಪ್ರಾಯವನ್ನು ಅಲ್ಲಿ ತಿಳಿಸ್ಬೋದು. ಆ್ಯಂಡ್ ವಿಡಿಯೋನ ಲೈಕ್ ಮಾಡಿಕೊಡ್ರಿ, ಹಾಗೂ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ವಿಡಿಯೋನ ನೀವು ನೋಡಿದ್ದಕ್ಕೆ ಧನ್ಯವಾದಗಳು.